ಫಸ್ಟ್ಲಿ ಈ ಕಲರ್ ಥೆರಪಿ ಅಂದರೆ ಏನು? ಓಕೆ, ಕಲರ್ ಥೆರಪಿ ಅಂತ ಹೋಗೋದಕ್ಕಿಂತ ಮುಂಚೆ ನಿಮಗೆ ರಿಫ್ಲೆಕ್ಸಾಲಜಿ ಅಂದರೆ ಏನಂತ ಗೊತ್ತಿರಬೇಕು. ರಿಫ್ಲೆಕ್ಸಾಲಜಿ ಅಂತಂದರೆ ದೇಹದ ಪ್ರತಿಯೊಂದು ಭಾಗ ಇನ್ನೊಂದು ಭಾಗದ ಜೊತೆ ಮಾತಾಡ್ತಾ ಇರುತ್ತೆ, ಕಮ್ಯುನಿಕೇಷನ್ ಮಾಡ್ತಾ ಇರುತ್ತೆ. ಇದನ್ನು ನಮ್ಮ ಹಿರಿಯರು ಅಕ್ಯುಪ್ರೆಷರ್ ಅಂತ ಕರೆದ್ರು, ಅಕ್ಯುಪಂಚರ್ ಅಂತ ಕರೆದ್ರು. ಚೈನೀಸ್ ಅವರು ಅಕ್ಯುಪಂಚರ್ ಅಕ್ಯುಪ್ರೆಷರ್ ಅಂದರು. ಇಂಡಿಯನ್ ಸೈನ್ಸಲ್ಲಿ ಮರ್ಮ ಚಿಕಿತ್ಸೆ ಅಂತ ಕರೆದ್ವಿ. ಹೌದು, ಮರ್ಮ. ಓಕೆ, ಸೊ ವಾಟ್ ಇಟ್ ಈಸ್ ಮರ್ಮ ಅಂತಂದರೆ ನೀವು ಊಟ ಮಾಡಿದ್ಮೇಲೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆದಮೇಲೆ ಆ ಎನರ್ಜಿ ಬಾಡಿನಲ್ಲಿ ಫ್ಲೋ ಆಗ್ತಿರುತ್ತೆ. ಸರಿ. ಇಂಡಿಯನ್ ಸೈನ್ಸಲ್ಲಿ ಇದನ್ನು ಚಕ್ರಗಳು ಅಂತ ತಗೊಂಡ್ವಿ, ಮೂಲಾಧಾರದಿಂದ ಸಹಸ್ರಾರ ಅಂತ. ಸರಿ. ಅದೇ ಥರ ಚೈನೀಸ್ ಫಿಲಾಸಫಿನಲ್ಲಿ ದೆ ಟುಕ್ ಇಟ್ ಆಸ್ ಎ ಮೆರಿಡಿಯನ್ಸ್, ಅಕ್ಯುಪಂಚರ್ ಮೆರಿಡಿಯನ್ಸ್ಗೂ ಚಕ್ರಕ್ಕೂ ಇರೋ ಡಿಫ್ರೆನ್ಸ್ ಏನು? ಬೋತ್ ಆರ್ ಎನರ್ಜಿ ಪಾತ್ವೇಸ್ ಓನ್ಲಿ. ನಾವು ಎನರ್ಜಿ ಇಲ್ಲಿಂಗ್ ಫ್ಲೋ ಆಗುತ್ತೆ ಅಂತ ಹೇಳ್ತೀವಿ, ಚೈನಾದವರು ಮೆರಿಡಿಯನ್ ಆಗಿ ಕನ್ವರ್ಟ್ ಮಾಡಿದ್ರು. ಇಟ್ಸ್ ಅ ಲಂಗ್ ಮೆರಿಡಿಯನ್, ಇಲ್ಲಿ ಫ್ಲೋ ಆಗುತ್ತೆ. ಅಂದರೆ ಫುಲ್ಲು ಈ ರೋಡ್ ಥರ ಈ ನಾಡಿಗಳು ಲೈನ್ಸ್. ಓಕೆ, ನೋಡಿ, ಇಟ್ಸ್ ಎ ಆರ್ಟ್ ಮೆರಿಡಿಯನ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಹೋಗುತ್ತೆ. ಯಾರಿಗೆ ಆರ್ಟಲ್ಲಿ ಪ್ರಾಬ್ಲಮ್ ಆದರೆ ಕಿರುಬೇಳು ನೋವಾಗುತ್ತೆ, ಆಗುತ್ತೆ ಕಿರುಬೇಳು ಮತ್ತು ಉಂಗುರ ಬೇಳು. ಯಾಕೆ ಅಂದರೆ ಇಲ್ಲಿ ಆರ್ಟ್ ಮೆರಿಡಿಯನ್ ಇರೋದ್ರಿಂದ ಅದಕ್ಕೆ ಇಲ್ಲಿ ಎಡಗಡೆ ಇಲ್ಲಿ ನೋವು ಬರುತ್ತೆ ಈ ಭಾಗದಲ್ಲಿ. ಸೊ ಇದೆಲ್ಲವುದು ಎನರ್ಜಿ ಪಾತ್ವೇಸ್. ಸೊ ಮೆರಿಡಿಯನ್ಗೂ ಚಕ್ರಕ್ಕೂ ಇದು ಸುಳಿಗಳ ಥರ ಚಕ್ರ ಅಂತ ಅವರು ಆ ಒಂದು ಲೆನ್ಸಲ್ಲಿ ನೋಡ್ತಾರೆ ಸಿಲೆಬಸ್ ಅಲ್ಲಿ. ಇದು ಹಾಗಿದ್ರೆ ಮೆರಿಡಿಯನ್ ಅಂದರೆ ನರ ನಾಡಿ ಅಂತಾನೆ ನೋಡ್ಬೇಕಾ ಅಥವಾ ಬರೀ ಇಮ್ಯಾಜಿನರಿ ಪಾತ್ವೇಸ್? ಫಾರ್ ಎಕ್ಸಾಂಪಲ್, ನಿಮಗೆ ಅದರದ್ದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಬರುತ್ತೆ. ಸರಿ. ಓಕೆ, ದಿಸ್ ಇಸ್ ಎ LI4 ಪಾಯಿಂಟ್. ಇದನ್ನು ಇವತ್ತು ನಾಳೆ ನಾಡಿದ್ದು ಒಂದು 20 ಸತಿ ಒತ್ತಿರಿ, 4ನೇ ದಿವಸಕ್ಕೆ ನಿಮ್ಗೆ ಮೋಷನ್ ಆಗಲ್ಲ, ಮೋಷನ್ ಗಟ್ಟಿ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ. ಯಾಕೆ ಅಂತಂದರೆ ದಿಸ್ ಈಸ್ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಪಾಯಿಂಟ್. ಸೊ ಅದು ಒತ್ತಿದಾಗ ಏನಾಗುತ್ತೆ ಅಂದರೆ ಇಟ್ ಇನ್ಕ್ರೀಸಸ್ ಹೀಟ್ ಇನ್ ದ ಲಾರ್ಜ್ ಇಂಟೆಸ್ಟೈನ್. ಹಂಗೆ ಮಾಡಿದಾಗ ಏನಾಗುತ್ತೆ? ಲಾರ್ಜ್ ಇಂಟೆಸ್ಟೈನಲ್ಲಿ ಹೀಟ್ ಜಾಸ್ತಿ ಆದಾಗ ವಾಟರ್ ರಿಅಬ್ಸರ್ವ್ ಆಗುತ್ತೆ, ಮೋಷನ್ ಹಾರ್ಡ್ ಆಗುತ್ತೆ. ಸೊ ನೀವು ಕಾವು ಜಾಸ್ತಿ ಮಾಡಿದಾಗ ನೀರು ಕಮ್ಮಿ ಆಗಿ ಅದು ಕಾನ್ಸ್ಟಿಪೇಷನ್. ಎಸ್. ಸೊ ಇದೊಂದು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಸಿಡಿಟಿ ಆಗಿತ್ತು. ಎಸಿಡಿಟಿ ಯಾವಾಗ ಆಗುತ್ತೆ ಅಂದರೆ ಸ್ಟಮಕ್ಕಲ್ಲಿ ಅಗ್ನಿ ಕಡಿಮೆ ಆದಾಗ, ತಿಂದಿದ್ದು ಜೀರ್ಣ ಆಗಿಲ್ಲ ಅಂದರೆ. ಅದೇ ಈ LI4 ಪಾಯಿಂಟ್ ಒತ್ತಿದಾಗ ಎಸಿಡಿಟಿ ಮಾಯ ಆಗ್ಬಿಡ್ತೈತೆ. ನಿಮಗೆ 10 ವರ್ಷ ಹಳೇದಿರ್ಬೋದು, 20 ವರ್ಷ ಹಳೇದಿರ್ಬೋದು. ನನಗೆ ಎಸಿಡಿಟಿ ಇದೆ. ಎಸ್, ಯು ಕ್ಯಾನ್ ಕ್ಲಿಯರ್ ವಿತಿನ್ 2-3 ಡೇಸಲ್ಲಿ. ಸರಿ. ಇಟ್ಸ್ ಎ ಪ್ರಿಸೈಸ್ ಅನಾಲಿಸಿಸ್ ಆಫ್ ಅವರ್ ಆ್ಯನ್ಸಿಸ್ಟರ್ಸ್. ನಾನು ಏನು ಹೇಳ್ತಾ ಇದ್ದೀನಿ ಇವಾಗ, ಇವತ್ತಿಂದು ನಿನ್ನೆದಲ್ಲ. ಇದ್ರದ್ದು ಲಿಟ್ರೇಚರ್ ಸರ್ವೆ ಮಾಡಿದರೆ ನಿಮಗೆ ಮಿನಿಮಮ್ ಒಂದು 2,500 ವರ್ಷದಿಂದ ಲಿಟ್ರೇಚರ್ ಇದೆ. ಇದು ಎಲ್ಲಿಂದ ಹುಟ್ಕೋತು ಅಂದರೆ ಇದಕ್ಕೆ ಚೈನೀಸ್ ಮೆಡಿಸಿನ್ ಅಂತ ಒಂದಿದೆ. ಇವತ್ತು ದೇಶಗಳಾಗಿದೆ ಮೇಡಮ್, 2,000 ವರ್ಷದಿಂದ ದೇಶಗಳಿದ್ದಿಲ್ಲ. ಓಕೆ, ಇದನ್ನು ಆಲ್ ಟುಗೆದರ್ ಆಗಿ ಈಸ್ಟರ್ನ್ ಸೈನ್ಸ್ ಅಂತ ಕರೀತಾರೆ. ಈಸ್ಟರ್ನ್ ಸೈನ್ಸ್. ನೀವು ಆ ಕಡೆಗೆ ಹೋದರೆ ವೆಸ್ಟರ್ನ್ ಸೈನ್ಸ್, ಯುರೋಪು ಅಮೇರಿಕಾ ಅದೆಲ್ಲ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಈಸ್ಟರ್ನ್ ಸೈನ್ಸ್ ಆ್ಯಂಡ್ ವೆಸ್ಟರ್ನ್ ಸೈನ್ಸ್ ಅಂದರೆ, ವೆಸ್ಟರ್ನ್ ಸೈನ್ಸ್ ಅವ್ರದ್ದು ಏನಪ್ಪ ಅಂದರೆ ದೇ ಬಿಲೀವ್ ಓನ್ಲಿ ಮ್ಯಾಟರ್. ಅಂದರೆ ಯಾವುದು ಕಣ್ಣಿಗೆ ಕಾಣೋದು, ಮುಟ್ಟೋದು, ಟಚ್ ಮಾಡೋದು, ಅದನ್ನ ಮಾತ್ರ ನಂಬ್ತಾರೆ. ಅದಕ್ಕೆ ಅವ್ರು ಸೈನ್ಸ್ ಅಂತ ಹುಡುಕ್ತಾರೆ. ಸರಿ. ಅದೇ ಇಂಡಿಯನ್ ಸೈನ್ಸ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಈಸ್ಟರ್ನ್ ಸೈನ್ಸ್ ಅಂದರೆ ಇಟ್ಸ್ ಎ 2 ಎಲಿಮೆಂಟ್ಸ್. ಒಂದು ಮ್ಯಾಟರು, ಒಂದು ಸೈನ್ಸ್. ಮ್ಯಾಟರು ಸೈನ್ಸ್ಗೂ ಡಿಫ್ರೆನ್ಸ್ ಇಲ್ಲ. ಮ್ಯಾಟರ್ ಆ್ಯಂಡ್ ಎನರ್ಜಿ ಅಂದರೆ, ಮ್ಯಾಟರ್ ಅಂದರೆ ನೀವು ಆಯುರ್ವೇದಿಕ್ಗೆ ಹೋಗಿ, ಮ್ಯಾಟರ್ ಅಂದರೆ ಒಂದು ಕಷಾಯ ಕೊಡ್ತಾರೆ, ಚೂರ್ಣ ಕೊಡ್ತಾರೆ, ಅದು ಮ್ಯಾಟರ್. ಯಾವುದು ಮುಟ್ಟಬಹುದು? ಮ್ಯಾಟರು. ಇನ್ನೊಂದು ಮರ್ಮ ಪಾಯಿಂಟ್ಸನ್ನು ಆ್ಯಕ್ಟಿವೇಟ್ ಮಾಡ್ತಾರೆ, ದಟ್ ಈಸ್ ಎನರ್ಜಿ. ಭಗವದ್ಗೀತೆನಲ್ಲೇ ಹೇಳಿದ್ದಾರೆ, ಎನರ್ಜಿ ಈಕ್ವಲ್ ಟು ಮಾಸ್ ಅಂತ. ಅಂದರೆ ನೀವು ದ್ರವ್ಯನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಹೌದು. ಒಂದು ವಸ್ತುನ ತಗೊಳ್ಳಿ, ಸುಟ್ಬಿಡಿ, ಆ ಬೆಂಕಿ ಬರ್ತೈತಲ್ಲ, ಅದು ಎನರ್ಜಿ. 100%. ಈಗ ಆಹಾರ ತೊಗೊಂಡ್ರು ಅದು ಎನರ್ಜಿಗೆ ಕನ್ವರ್ಟ್ ಆಗೋದು. ಅಂದರೆ ಮಾಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ, ಎನರ್ಜಿನ ಮಾಸಾಗಿ ಕನ್ವರ್ಟ್ ಮಾಡ್ಬೋದು. 2 ಉದಾಹರಣೆಗೆ ಇವಾಗ ನೀವು ಹೈಪರ್ ಆ್ಯಕ್ಟಿವ್ ಇದ್ದೀರಾ. ಓಕೆ, ನಿಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ. ಸೊ ಅದರಿಂದ ವೇಟ್ ಲಾಸ್ ಆಗ್ತಿರ್ತೀರ, ಬಾಡಿನಲ್ಲಿ ಎಕ್ಸಸ್ ಹೀಟ್ ಆಗಿಬಿಟ್ಟು. ನಾನೇನು ಮಾಡ್ತೀನಿ, ಆ ಹೀಟನ್ನ ಕಡಿಮೆ ಮಾಡ್ತೀನಿ. ಯಾವಾಗ ಹೀಟನ್ನ ಕಡಿಮೆ ಮಾಡ್ತೀನೋ ಅದು ಮಾಸಾಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ವೇಟ್ ಗೇನ್ ಆಗುತ್ತೆ. ನಿಮ್ಗೆ ವೇಟ್ ಗೇನ್ ಮಾಡಿಸ್ಬೇಕಂದ್ರೆ ನನಗೆ ಒಂದು ವಾರ ಸಾಕು, 1 ವಾರ ಇಲ್ಲ 2 ವಾರ. 1 ಪಾಯಿಂಟ್ 2 ಪಾಯಿಂಟ್ ಆ್ಯಕ್ಟಿವೇಟ್ ಮಾಡ್ತೀನಿ, ಹೀಟ್ ಕಡಿಮೆ ಮಾಡೋ ಪಾಯಿಂಟ್. ಯಾವಾಗ ಹೀಟ್ ಕಮ್ಮಿ ಆಗುತ್ತೆ, ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೆ. ಅಂದರೆ ಎನರ್ಜಿ ಕಮ್ಮಿ ಆದರೆ ಮಾಸ್ ಜಾಸ್ತಿ ಆಗುತ್ತೆ. ಯು ಪುಟ್ ಆನ್ ವೇಟ್.